ವೀರೇಂದ್ರ ಪಪ್ಪಿ ಇದಾರಲ್ಲ, ಇವರ ಒಡೆತನದ 5 ಕ್ಯಾಸಿನೋಗಳ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಒಂದು ನೆನಪಿರಲಿ, ಕ್ಯಾಸಿನೋಗೆ ಲೈಸೆನ್ಸ್ ಎಲ್ಲ ತಗೊಳ್ತೀವಿ ಅಂದರೆ 100 ಕೋಟಿ ಇರುತ್ತೆ. ಲೈಸೆನ್ಸ್ಗೆ ಆ ಪ್ರಮಾಣ ಇರುತ್ತೆ ಅಂದರೆ ಅದರಿಂದ ಅವರಿಗೆ ಹರಿದು ಬರುವಂತಹ ಹಣ, ಆಮೇಲೆ ಈ ಕಪ್ಪು ಹಣವನ್ನು ವೈಟ್ ಅಥವಾ ಬಿಳಿ ಹಣವನ್ನಾಗಿ ಮಾಡ್ಕೊಳ್ಳೋಕೆ ಇದು ಒಂದು ದಾರಿ ಅಂತ ಹೇಳ್ತಾ ಇದ್ದಾರೆ. ಇಂತಹ ಅನುಮಾನಗಳು ಬಂದಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಕಾದ್ ನೋಡೋಣ. ಆ್ಯಂಡ್ ನಾನು ಕಳೆದ ನ್ಯೂಸ್ನಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ವೀರೇಂದ್ರ ಪಪ್ಪಿ ನಿಮಗೆ ಇವರ ಹೆಸರು ಎಲ್ಲ ಭಾಗದವ್ರಿಗೂ ಇಲ್ಲ ಅಂದರೆ ಇವರ ನೆನಪನ್ನ ಮಾಡಿಕೊಡೋ ಕೆಲಸ ಮಾಡ್ತೀನಿ. ಇದೇ 7-8 ವರ್ಷಗಳ ಹಿಂದೆಯೂ ಕೂಡ ಇವರ ಮನೆಗೆ ರೈಡ್ ಆಗಿತ್ತು. ಆ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗಿದ್ದು ಇವರ ಬೆಡ್ರೂಮ್ ಮತ್ತು ಲಾಕರ್, ಅಡಿಗೆ ಮನೆ, ಹಾಲ್ ಇಷ್ಟು ಮಾತ್ರ ಅಲ್ಲ, ಇವರ ಬಾತ್ರೂಮಲ್ಲೂ ಕೂಡ ದುಡ್ಡು. ಎಸ್, ಅವರ ಸುದ್ದಿಯೇ ಈಗ ಮತ್ತೆ ನಾವು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀವಿ. ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ MLA, ಕುಬೇರ MLA ಅಂತ ಕರಿಬೋದು, ಲಕ್ಷ್ಮೀ ಪುತ್ರ. ಇದೀಗ ಸಂಕಷ್ಟ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ ಇದೆ. ಅಕ್ರಮವಾಗಿ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂತೆ ಈ KC ವೀರೇಂದ್ರ ಪಪ್ಪಿ ಅವರನ್ನ ಆಫೀಸರ್ಸ್ಗಳು ಈಗ ED ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸಿಕ್ಕಂತಹ ಎಲ್ಲ ಹಣವನ್ನು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ, ಚಿನ್ನಾಭರಣ ಎಲ್ಲವನ್ನೂ ಕೂಡ. ಇವರಿಗೆ ಸೇರಿದಂತಹ ಪಪ್ಪೀಸ್ ಕ್ಯಾಸಿನೋ ಗೋಲ್ಡ್, ಓಷನ್ ರಿವರ್ಸ್ ಕ್ಯಾಸಿನೋ, ಪಪ್ಪೀಸ್ ಕ್ಯಾಸಿನೋ ಪ್ರೈಡ್, ಓಷನ್ 7 ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋ, ಇದೆಲ್ಲವೂ ಕೂಡ ಇವರ ಒಡೆತನದ ಕ್ಯಾಸಿನೋಗಳು. ಅಂದರೆ ಇವ್ರು ನಡೆಸ್ತಾ ಇರೋದು, ಇವ್ರು ನಿಭಾಯಿಸ್ತಾ ಇರೋದು. ಇವುಗಳ ಮೇಲೂ ಕೂಡ ರೈಡ್ ಮಾಡಿ ಶೋಧವನ್ನು ನಡೆಸಿದ್ದಾರೆ. ಸಿಕ್ಕಂತಹ ಡಾಕ್ಯುಮೆಂಟ್ಸ್ಗಳ ಮೇರೆಗೆ ಇನ್ನು ಮುಂದಕ್ಕೆ ಅವ್ರ ಮೇಲೆ ತನಿಖೆ ಕೂಡ ಆಗುತ್ತೆ. ಆಗೇನ್ ಸಂಪರ್ಕಕ್ಕೆ ನನ್ನ ಕಲಿಗ ಅಜಯ್ ಸಿಕ್ಕಿದ್ದಾರೆ. ಗೋಯಡ್ ಅಜಯ್. ವಿಜಯ, ಸದ್ಯ ಇನ್ನೇನು ಕೆಲವು ನಿಮಿಷಗಳು ಅಂದ್ರೆ 10:30ರಿಂದ 11 ಗಂಟೆ ಸುಮಾರಿಗೆ ವೀರೇಂದ್ರ ಪಪ್ಪಿ ಅವರನ್ನ ED ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಾಕಷ್ಟು ತಯಾರಿನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಧೀಶರಾಗಿ ಇರುವಂತಹ ಸಂತೋಷ್ ಗಜಾನನ ಭಟ್ಟೇನಿದ್ರೆ ಅವ್ರ ರಜಾ ಹಿನ್ನೆಲೆಯಲ್ಲಿ 10 ಗಂಟೆ ಅಂದ್ರೆ 10:30 ಅಥವಾ 11 ಗಂಟೆ ಸುಮಾರಿಗೆ 35ನೇ CCH ಕೋರ್ಟ್ನ ನ್ಯಾಯಾಧೀಶರ ಮನೆಗೆ ಅಂದ್ರೆ ಕೋರಮಂಗಲದಲ್ಲಿರುವಂತಹ ಜಡ್ ನಿವಾಸಕ್ಕೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತದೆ. ಯಾಕಂದ್ರೆ ಪ್ರಮುಖವಾಗಿ ಅವರ ಮನೆಯ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಅವರು ಹಾಗೂ ವೀರೇಂದ್ರ ಪಪ್ಪಿ ಜೊತೆಗೆ ಅವರ ಸಹೋದರ ಸೇರಿದಂತೆ ಕುಟುಂಬಸ್ಥರಿಗೆ ಸೇರಿದಂತ 31 ಕಡೆಗಳಲ್ಲಿ ED ಅಧಿಕಾರಿಗಳು ದಾಳಿಯನ್ನ ಮಾಡ್ತಿದ್ರು. ಮಾಡುವಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ದುಬೈನಲ್ಲಿ ಸಂಪರ್ಕ ಇರೋದು ಕೂಡ ಗೊತ್ತಾಗಿದೆ. ಅದೇ ರೀತಿಯಾಗಿ ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಜೋಧ್ಪುರ್, ಮುಂಬೈ ಹಾಗೂ ಗೋವಾ ಸೇರಿದಂತೆ ಎಲ್ಲಾ ಕಡೆನೂ ಕೂಡ ದಾಳಿಯನ್ನ ಮಾಡಿ ಸಾಕಷ್ಟು ಪ್ರಮಾಣದ ನಗದು ಸೇರಿದಂತೆ, ಚಿನ್ನಾಭರಣ ಸೇರಿದಂತೆ, ವಿದೇಶಿ ಕರೆನ್ಸಿ ಸೇರಿದಂತೆ ಹಲವು ವಿಚಾರಗಳನ್ನು ಕೂಡ ಬೆಳಕಿಗೆ ತಂದಿರುವಂತದ್ದು. ಹೀಗಾಗಿ ಅವರ ವಿಚಾರಣೆ ಕೂಡ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಹೀಗಾಗಿ ಅವ್ರನ್ನ ನಿನ್ನೆ ಕೂಡ ಸಿಕ್ಕಿಂನಲ್ಲಿ ಅರೆಸ್ಟ್ ಅನ್ನ ಮಾಡಿದ್ರು. ನಂತರ ಬೆಂಗಳೂರಿಗೆ ಕರೆತಂದು ಅವ್ರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ರು. ನಂತರ ರಾತ್ರಿ ಇಲ್ಲಿಗೆ ಕರ್ಕೊಂಡು ಬಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು 10:30, 11 ಗಂಟೆ ಸುಮಾರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರವಾಗಿ ಅವರನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಂಡು ತನಿಖೆನ ಮಾಡ್ಬೇಕು ಅಂತೇಳಿ ಮನವಿನ ಮಾಡ್ತಾರೆ. ಹೀಗಾಗಿ ಅವರನ್ನು ಕಸ್ಟಡಿಗೆ ಪಡೆದ ನಂತರವಾಗಿ ಮತ್ತೆ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆಯಬೇಕಾಗುತ್ತೆ. ಹೀಗಾಗಿ ವೀರೇಂದ್ರ ಪಪ್ಪಿ ಅವ್ರನ್ನ ಹಾಜರುಪಡಿಸಿದ ನಂತರ ಕಸ್ಟಡಿಗೆ ಪಡ್ಕೊಂಡು ಅವ್ರಿಗೆ ತನಿಖೆಯನ್ನ ಮಾಡಿ ಸಾಕಷ್ಟು ವಿಚಾರಗಳನ್ನ ಬೆಳಕಿ ತರಬೇಕಾಗುತ್ತೆ. ಈ ಒಂದು ಹವಾಲಾ ದಂಧೆಯಲ್ಲಿ ಸಾಕಷ್ಟು ಜನರು ಕೂಡ ಅವ್ರಿಗೆ ಒಂದು ಸಪೋರ್ಟ್ ಅನ್ನ ಮಾಡಿದ್ರು. ಹೀಗಾಗಿ ಮತ್ತಷ್ಟು ಜನರ ಒಂದು ಅರೆಸ್ಟ್ ಬಾಕಿ ಇದೆ. ಯಾಕಂದ್ರೆ ಈಗಾಗಲೇ 4 ಜನ ಏನು ಈ ಒಂದು ಪ್ರಕರಣದಲ್ಲಿ PMLA ಆಕ್ಟ್ ಅಡಿಯಲ್ಲಿ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ECIR ಅನ್ನ ದಾಖಲಿಸಿಕೊಂಡಿರುವಂತಹ ED ಅಧಿಕಾರಿಗಳು ಮತ್ತಷ್ಟು ಜನರನ್ನ ಎಂಕ್ವೈರಿ ಮಾಡುವಂತ ಬಾಕಿ ಇದೆ. ಇವರ ಕೊಡುವಂತ ಹೇಳಿಕೆ ಆಧಾರದ ಮೇಲೆ ಮತ್ತಷ್ಟು ಜನ ಇವರ ಜೊತೆ ಪಾಲುದಾರಿಕೆ ಹೊಂದಿರೋರು ಯಾರು, ಯಾವ ರೀತಿಯಾಗಿ ಹಣದ ಟ್ರಾನ್ಸಾಕ್ಷನ್ ಮಾಡಿದ್ರು, ಯಾವ ರೀತಿಯಾಗಿ ಮನಿ ಲ್ಯಾಂಡ್ರಿಂಗ್ ಅಂದ್ರೆ ಹವಾಲಾ ದಂಧೆ ಯಾವ ರೀತಿಯಾಗಿ ಮಾಡ್ತಿದ್ರು. ಯಾಕಂದ್ರೆ ಗೋವಾದಲ್ಲಿ 2 FIR ಪ್ರತ್ಯೇಕವಾಗಿ ದಾಖಲಾಗಿದೆ. ಅಂದ್ರೆ ಇವರು ಕ್ಯಾಸಿನೋದಿಂದ ಹಣ ವರ್ಗಾವಣೆ ಮಾಡ್ಕೊಂಡಿದ್ರು. ಜೊತೆಗೆ ಆಫ್ಲೈನ್ ಹಾಗೂ ಆಫ್ ಗೇಮ್ ಅಂತ ಏನಿದೆ ಆ ಒಂದು ಗೇಮಿಂಗ್ ಆಪ್ ನಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಹವಾಲಾದ ರೂಪದಲ್ಲಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಮಾಹಿತಿ ಇತ್ತು. ಹೀಗಾಗಿ ಈ ಒಂದು ಎಲ್ಲಾ ಕಡೆಗಳನ್ನು ಕೂಡ ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದ ಆಸ್ತಿಪಾಸ್ತಿಗಳು ಸೇರಿದಂತೆ ಚಿನ್ನಾಭರಣ ಹಾಗೂ 12 ಕೋಟಿಯಷ್ಟು ನಗದು ಪತ್ತೆ ಆಗಿತ್ತು. ಹೀಗಾಗಿ ಮತ್ತಷ್ಟು ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಅವರು ಕೊಡುವಂತ ಹೇಳಿಕೆ ಆಧಾರದ ಮೇಲೆ ಮತ್ತಷ್ಟು ಜನಗಳನ್ನ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಪಾಲುದಾರಿಕೆನ ಹೊಂದಿರೋ ಅವನು ಕೂಡ ವಶಕ್ಕೆ ಪಡಿಬೇಕಾಗುತ್ತೆ. ಸಾಕಷ್ಟು ಎಂಕ್ವೈರಿನ ಮಾಡ್ಬೇಕಾಗುತ್ತೆ. ಒಟ್ನಲ್ಲಿ ವೀರೇಂದ್ರ ಪಪ್ಪಿಗೆ ಸಪೋರ್ಟ್ ಅನ್ನ ಮಾಡಿದಂತ ಎಷ್ಟು ಜನ ಇದ್ರು ಅವರೆಲ್ಲರಿಗೂ ಕೂಡ ಈ ಒಂದು ಪ್ರಕರಣ ಉಳ್ಳಾಗುವಂತ
ಸಾಧ್ಯತೆ ಇದೆ ವಿದ್ಯಾ. ಹೀಗಾಗಿ ಇವತ್ತು ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಸಾಕಷ್ಟು ಸಿದ್ಧತೆನ ಒಂದ್ ಕಡೆ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಒಂದು ಕಡೆ ಕೆಸಿನೋವನ್ನು ನಡೆಸ್ತಾ ಇದ್ರು, ಮತ್ತೊಂದು ಕಡೆ ಮನಿ ಲಾಂಡ್ರಿಂಗ್ ಅಂದರೆ ಈ ಕೊಳಕಾಗಿರೋ ಬಟ್ಟೆನ ತೊಳೆದು ಶುಭ್ರವಾಗಿ ಕಳ್ತೀವಲ್ಲ, ಹಾಗೆ ಭ್ರಷ್ಟಾಚಾರದ ಹಣವೋ ಅಥವಾ ಬೇರೆ ಸೋರ್ಸ್ ಮುಖಾಂತರ ಬಂದಿರುವ ಕಪ್ಪು ಹಣವನ್ನು ಬಿಳಿ ಹಣ ಅಥವಾ ವೈಟ್ ಹಣವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದೆ ಮನಿ ಲಾಂಡ್ರಿಂಗ್. ಈ ಆರೋಪ ಕೂಡ ಇವ್ರ ಮೇಲೆ ಕೇಳಿ ಬಂದಿದೆ. ನೋಡೋಣ ಇಡಿ ಅಧಿಕಾರಿಗಳು ಯಾವೆಲ್ಲ ರೀತಿಯಾಗಿ ಪ್ರಶ್ನೆನ ಕೇಳ್ತಾರೆ ಆ್ಯಂಡ್ ಜಡ್ಜ್ ಮುಂದೆ ಹಾಜರುಪಡಿಸಿದಾಗ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸ್ತಾರೆ, ಮುಂದೆ ಏನಾಗುತ್ತೆ ಆ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.